ఏంటి ఏంటి అలా చూస్తున్నా? నేను పిచ్చివాడు అనుకున్నావా? రావే నా యంకమ్మ. పిచ్చిప్పుడు పిచ్చి రావే బిడవళ్ళ ఏంటి బిడవళ్ళ వదలాలా? వదిలేశాను. యారో నిన్ను? ఎక్కడది? ఇక్కడుంది చూడరా పిచ్చోడా. నా పేరు రాయుడు, ఎస్పి ప్రతాప్ రాయుడు. కేరఫ్ అడ్రస్సా చిత్తూర్రా. ఇది నా మరదాలు. మీ కన్నడంలో ఏమంటారు? నాదిని. నాదిని. ఇప్పుడు దీన్ని తీసుకెళ్లి నేను వాడుకుంటాను. పొదవే నా చిత్తూరు చిలక. ದಯವಿಟ್ಟು ನನ್ನ ಕಳಿಸ್ಬೇಡಿ. ಇವ್ರ ಜೊತೆ ಹೋಗಕ್ ನಂಗೆ ಇಷ್ಟ ಇಲ್ಲ. ಪ್ಲೀಸ್ ಕಾಪಾಡಿ. ಯಾವುದೇ ಕಾರಣಕ್ಕೂ ನೀನು ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗಕ್ ಸಾಧ್ಯ. ನಮ್ ಸಾವುಕಾರ ಮೇಲೆ ಕೈ ಮಾಡೋ ಧೈರ್ಯ ಏನು ನಿನಗೆ? ఓయ్ పిచ్చిన కొడుకులా, వీళ్ళకి ఆంధ్ర దెబ్బ ఏమని చూపించండి రా. ఇక్కడ చూడమ్మా. హే రాయుడు,
అన్నయ్య ಕನ್ನಡದವ್ರ ಗುಣ ಇಟ್ರೆ ಹೆಂಗಿರುತ್ತೆ ಅಂತ ಗೊತ್ತಾಯ್ತಾ? చాలా బాగా తెలిసిందన్నా. ಇನ್ನೊಂದ್ಸಲ ರಂಗನಾಯ್ಕ ಅಂತ ಮನೆ ಒಳಗೆ ಕಾಲಿಟ್ರೆ ಪಿಚ್ಚಿ ಬಿಡುವೆ ಪಿಚ್ಚಿ. పిచ్చేదానికి ఇంకేమన్నా బ్యాలెన్స్ పెట్టారు? అన్ని పగిలిపోయింది. ఆంధ్ర హాస్పిటల్ వెళ్ళి మళ్ళీ ఈ బాడీని రీబిల్డ్ చేయాలి. మన మెగాస్టార్ చిరంజీవి మీద ఒట్టే చెప్తున్నాను, ఇంకెప్పుడు ఆంధ్ర బార్డర్ దాటి కర్ణాటకలోకి రాను. రైట్ ಹೇಳು. అన్నయ్య, ఒక స్మాల్ రిక్వెస్ట్. నాకు ఈ కళ్ళజోడు చుట్టా లేదంటే మా చిత్తూరు డిస్ట్రిక్ట్ లో లెవెల్ ఉండదు. మీరు ఓకే అంటే తీసుకెళ్తాను. ಕರ್ನಾಟಕ ಬರೀ ಅವನು ಮೂತಿಗೆ. పెద్దన్నయ్య, బండి తీరా. ಅಲ್ವಾ ರಾಜ, ಅವ್ರ ಮನೆ ಹುಡುಗಿನ ಕರ್ಕೊಂಡೋಕೆ ಅವನು ಬಂದ. ಕಳಿಸ್ಕೊಡೋ ತಾನೆ? ಏನು ನಮ್ಮೂರಲ್ಲಿ ಬೇರೆ ಕೆಲಸವೇ ಸಿಗಲ್ವೇನೋ? ಆ ಗಲಾಟೆಯಲ್ಲಿ ನಿನ್ಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ನಮ್ ಗತಿ ಏನು? ಅಮ್ಮ, ನೀನ್ ತಿಳ್ಕೊಂಡಾಗ ಏನೂ ಆಗ್ತಾರಲ್ಲ. ಏನೋ ನಿನ್ ಮಾತಿನ ಅರ್ಥ? ನನಗೇನೋ ತುಂಬಾ ಭಯ ಆಗ್ತಿದೆ. ಮೊದಲು ಆ ಹುಡುಗಿನ ಕಳಿಸ್ಬಿಡು. ಅದ್ ಹಾಗಮ್ಮ ಸಾಧ್ಯ? ಮದುವೆ ಅಂದ್ರೆ ದೂರ ಓಡೋಗ್ತಿದ್ ನಾನು. ಇವತ್ತು ಮದುವೆಗೆ ಒಪ್ಕೊಂಡಿದ್ದೀನಿ ಅಂದ್ರೆ ಅದ್ರ ಅನ್ನಾಕಿ ನೋಡಿದ್ಮೇಲೆ. ಇಷ್ಟು ದಿವಸ ನಾನು ಈ ವಿಷಯನ ಹೇಳಿದನ್ನು ಮುಚ್ಚಿಟ್ಟಿದ್ದಕ್ಕೆ ದಯವಿಟ್ಟು ನಂಗೆ ಕ್ಷಮಿಸಮ್ಮ. ಹಾಗಾದ್ರೆ ನೀನ್ ಮದ್ವೆ ಆಗ್ತೀನಿ ಅಂದಿದ್ದು ಅಂಜಲಿನಲ್ವಾ? ಏನಮ್ಮ ನೀನು ಹೇಳ್ತಾ ಇರೋದು? ಅಂಜಲಿನ ನಾನು ಯಾವತ್ತೂ ಆ ದೃಷ್ಟಿನ ನೋಡಿದ್ದೇ ಇಲ್ಲ. ತಗೊಳ್ಳಿ. ನೀವು ಕುಡಿಯೋಕ್ ನೀರ್ ಕೇಳಿದ್ರಿ ಅನ್ಕೊಂಡೆ, ಆದ್ರೆ ನನ್ ಕೈ ಹಿಡಿಬೇಕಾದವ್ರು ನೀವು. ಈ ರೀತಿ ಕೈ ತೊಳ್ಕೊಂಡು ಸಂಬಂಧ ದೂರ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ಅಂಜಲಿ, ಅವಸರ ಪಡಬೇಡಮ್ಮ. ನಾನು ಅವನ ಹತ್ರ ಬೇಡಿ ಅತ್ತೆ, ಬಲವಂತ ಮಾಡಬೇಡಿ. ನೋಡಿ, ಅವ್ರು ನನ್ನ ಮದ್ವೆ ಆಗಲ್ಲ ಅಂತಂದ್ರು ನನಗ್ ದುಃಖನೇ ಆಗ್ತಿಲ್ಲ. ಯಾಕಂದ್ರೆ ನನಗ್ ಬಿಕ್ಕಳಿಗೆನೆ ಬರ್ತಾ ಇಲ್ಲ ಅತ್ತೆ. ನೋಡಿ ಅತ್ತೆ, ನನಗ್ ಬಿಕ್ಕಳಿಗೆನೆ ಬರ್ತಾ ಇಲ್ಲ. ರಾಜ, ನಿನಗೆ ನಿಮ್ಮ ಮಾವನ ಬಗ್ಗೆ ಗೊತ್ತಿಲ್ಲ. ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಏನಮ್ಮ ಮಾಡ್ತಾರೆ? ಯಾರು ಏನೇ ಹೇಳಿದ್ರು ನನ್ನ ನಿರ್ಧಾರ ಮಾತ್ರ ಬದಲಾಯಿಸೋದಿಲ್ಲ. ನಾ ಜೀವನದಲ್ಲಿ ಮದುವೆ ಅಂತ ಆಗೋದಾದ್ರೆ ಅದು ರಂಗನಾಯ್ಕಿನೇ. ಅರ್ಧದಲ್ಲೇ ಬಿಟ್ಟು ಓಡ್ ಬರಕ ನಾನಿನ್ನ ಆ ಮನೆಗೆ ಕಳ್ಸಿದ್ದು. ನೀನು ರಾಜನ ಮದುವೆ ಆಗ್ತಿ ಅಂತ ಒಂದೇ ಒಂದು ಆಸೆಯಿಂದ ಆ ಕೆಲಸದಾಳ ಮುತ್ತೋತ್ರ ನಾನು ಕ್ಷಮೆ ಕೇಳಿದೆ. ರಂಗನಾಯ್ಕಿ ಮಾವನ್ನ ನಾಯಿ ತರ ಊರೆಲ್ಲ ಅಲ್ಲಿ ಕರ್ಕೊಂಬಂದಲ್ಲ. ಯಾಕೆ ಯಾಕೇಳು? ಏಯ್, ಆ ಮುತ್ತು ರಂಗನಾಯ್ಕಿ ಮಾವನ್ ಯಾಕೆ ಹೊಡ್ದ? ತುಂಬಾ ಸಪೋರ್ಟ್ ಮಾಡ್ತಾನಂತೆ. ಸಪೋರ್ಟ್ ಅಲ್ಲ ಅದು, ಅವಳು ಅವನ್ನ ಪ್ರೀತಿಸ್ತಾವಳಂತೆ. ಅವ್ರಿಬ್ರ ಮಧ್ಯ ಪ್ರೀತಿ ಇದೆ ಅಂತ ನನಗ್ಯಾಕೋ ಹೇಳಿಲ್ಲ? ಹಿಂದೆ ಒಂದ್ಸಾರಿ ಆ ಪರದೇಶಿ ಮುತ್ಕೊಂಡ್ ಬಗ್ಗೆ ಹೇಳಿದಕ್ಕೆ ಇಕ್ಕಮುಖಿ ಇಕ್ಕಿದ್ರಿ. ಅದಕ್ಕೆ ಈ ವಿಷಯದ ಬಗ್ಗೆ ಏನು ಹೇಳಿಲ್ಲ. ನನ್ನ ಹತ್ರ ಹೇಳಿಲ್ಲ ಸರಿ, ನಿನ್ನ ಸಾಹುಕಾರನಿಗೆ ಹೇಳ್ಬೋದಾಗಿತ್ತಲ್ಲೋ. ಈ ಬೆಂಕಿಯಪ್ಪ ಈಗಿಲ್ ಹಚ್ಚೋ ಬೆಂಕಿಗೆ ನಾಳೆ ಆ ಮನೆ ತಗದಾಗ ಅಂತ 10 ಉರಿಬೇಕು. ನಾನ್ ಈಗಿಲ್ ಹೇಳೋ ಕತೆಗೆ ಉಪ್ಪು ಖಾರ ಹಚ್ಚಿ ಅಲ್ಲಿ ನಿನ್ ಕತೆ ಕಟ್ಟು. ನನಗ್ ತುಂಬಾ ಭಯ ಆಗ್ತಿದೆ. ಈಗ ಹೋಯ್ತಾ ಭಯ? ಹಾಗಲ್ಲ, ಅವನಿಗೆ ನಾನು ಇಲ್ಲಿರೋದು ಗೊತ್ತಾಗೋಯ್ತು. ಅವನು ಸುಮ್ನೆ ಇರೋ ಮೃಗ ಅಲ್ಲ. ಗುಂಪು ಕಟ್ಕೊಂಡ್ ಬಂದು ಗಲಾಟೆ ಮಾಡಿ ನನ್ ಕುತ್ತಿಗೆ ತಾಳಿ ಕಟ್ಬಿಟ್ರೆ ನಿನಗ್ ತಾಳಿ ಕಟ್ಟೋನ್ ಇಲ್ಲಿದ್ದೀನಿ ಕಣೆ. ನೋಡಿ, ಒಂದಂತೂ ಸತ್ಯ, ನೀವಲ್ದೆ ಮತ್ಯಾವ ರಾಜ್ಕುಮಾರನಾದ್ರೂ ತಾಳಿ ಕಟ್ಟೋಕ್ ಬಂದ್ರೆ ಅವನಿಗೆ ಸಿಗೋದು ಜೀವ ಹೋದಿ ದೇಹ ಮಾತ್ರ. ನೋಡು, ನೀನ್ ಯಾವತ್ತಾದ್ರೂ ನಾನು ಮದುವೆ ಆಗಲ್ಲ ಅಂತ ಹೇಳಿದಿನ? ನನಗ್ ತಂದೆ ತಾಯಿ ಸರ್ವಸ್ವ ಎಲ್ಲ
ನಮ್ ಸಾವುಕಾರ ಮದುವೆ ಆದ ತಕ್ಷಣ ನಾನಿನ್ ಮದುವೆ ಆಗ್ತೀನಿ. ಸಾಹುಕಾರ 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 ನಿಮ್ ಸಾಹುಕಾರನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ನಮ್ ಮದ್ವೆ ಆಗಲ್ವಾ? ನೋಡಿ, ನಾಳೆ ನಿಮ್ ಯಜಮಾನಿ ಹತ್ರ ನಮ್ ಮದ್ವೆ ವಿಷಯ ಮಾತಾಡ್ಲಿಲ್ಲ ಅಂದ್ರೆ ನಾನ್ ನಿಮ್ ಮುಖನ ನೋಡಲ್ಲ, ನಿಮ್ ಹತ್ರ ಮಾತಾಡೋದು ಇಲ್ಲ. ನನ್ ಮಾತು ಕೇಳಿ. ನೋಡಿದ್ರ ಹುಡಿಯ, ನೋಡಿದ್ರ ಪಾಪ ಆ ರಂಗನಾಯಕಿ ಆಗಲ್ಲ ಆಗಲ್ಲ ಅಂತ ಇದ್ರು. ಆ ಮುತ್ತು ನೋಡಿ ಹೆಂಗ್ ಬಲವಂತ ಮಾಡ್ತಾವನೆ ಅಂತ.